ಹಾಸನದಲ್ಲೇಕೆ ಹೃದಯಾಘಾತ ಅನ್ನುವಂಥದ್ದು. ಯಾಕಂದರೆ ಒಂದಾದ ಮೇಲೆ ಒಂದು ಪ್ರಕರಣಗಳು ಹೊರಬರ್ತಾ ಇರುವಾಗ ಸಹಜವಾಗಿಯೇ ಒಂದು ರೀತಿಯಂಥ ಅನುಮಾನ, ಆತಂಕ ಶುರುವಾಗುತ್ತೆ. ಆದರೆ ವಾಸ್ತವವಾಗಿ ಇಲ್ಲಿ ಆತಂಕ ಪಡಬೇಕಂತ ಅಗತ್ಯತೆ ಇಲ್ಲ. ಇಲ್ಲಿ ಹೆಚ್ಚು ರಿಪೋರ್ಟ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಹೇಗೆ ಹೃದಯ, ಯಾಕಂದರೆ ದಿನೇ ದಿನೇ ಹೆಚ್ಚುತ್ತಾ ಇದ್ದಾವೆ ಹೃದಯಾಘಾತ ಪ್ರಕರಣಗಳು. ಅದರಲ್ಲೂ ಹುಡುಗರಲ್ಲಿ ಆಗ್ತಾ ಇರುವಂಥ ಹೃದಯಾಘಾತ ಆತಂಕವನ್ನು ಹುಟ್ಟಿಸುವಂಥದ್ದು. ಯಾಕಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಹುಡುಗರು ಹೇಗೆ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ ಅಂತೇಳಿ ಹಾಸನ ಜಿಲ್ಲೆಯೊಂದರಲ್ಲಿ 40 ದಿವಸಗಳಲ್ಲಿ 21 ಹೃದಯಾಘಾತದ ಸಾವುಗಳಾಗಿತ್ತು. ಅದು ಈಗ 22ಕ್ಕೆ ಏರಿಕೆ ಆಗಿದೆ. ಈಗ ಸಂಜೆ ಮತ್ತಿನ್ನೊಬ್ಬರು ಆಟೋ ಡ್ರೈವರ್ ಕೂಡ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ. ಯುವಕ ಯುವತಿಯರಲ್ಲೇ ಹೆಚ್ಚಾಗ್ತಾ ಇರುವಂಥ ಹೃದಯಾಘಾತ ಇದು ಸ್ವಲ್ಪ ಮಟ್ಟಿಗೆ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರಣೆ. ಇದು ಹಾಸನ ಅಂತೇಳಿ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥದ್ದು ರಿಪೋರ್ಟ್ ಆದಾಗ ಕೂಡ ಇದು ಭಾಳ ಆಘಾತಕಾರಿಯಾಗಿರುವಂತಹ ವಿಚಾರ. ಹುಡುಗರಲ್ಲಿ ಯಾಕೆ ಹೃದಯಾಘಾತ ಆಗ್ತಿದೆ, ಹೃದಯ ಸ್ತಂಭನ ಬೇರೆ, ಹೃದಯಾಘಾತ ಬೇರೆ, ಭಯ ಬೇಡ ಅನ್ನುವಂಥದ್ದನ್ನು ಕೂಡ ಇದೇ ಸಂದರ್ಭದಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲ, ಇದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು. ಸಾಮಾನ್ಯ ಎದೆನೋವು ಕೂಡ ಇರಬಹುದು, ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಕೂಡ ಇರಬಹುದು. ಸಾಮಾನ್ಯ ಎದೆನೋವು ಕಾಣಿಸ್ಕೊಂಡಾಗಲ ಇಮ್ಯುನಿಟಿಗೆ ಅದನ್ನು ಟ್ರೀಟ್ಮೆಂಟ್ ತಗೊಳ್ಳೋದ್ರ ಕಡೆಗೆ ಹೋಗಬೇಕಾಗತ್ತೆ. ಅವಾಯ್ಡ್ ಮಾಡಬೇಡಿ, ದಯವಿಟ್ಟು ಯಾರು ಕೂಡ ಅದನ್ನು ಪೋಸ್ಟ್ಪೋನ್ ಮಾಡಬೇಡಿ. ಇಮಿಡಿಯೇಟಾಗಿ ಆಸ್ಪತ್ರೆಯಲ್ಲಿ ಒಂದ್ಸಲ ತೋರಿಸ್ಕೊಳ್ಳಿ. ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದರೆ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕವಾಗಿ ಹೃದಯ ಸಮಸ್ಯೆಗಳು ಯಾರಿಗಾರು ಇತ್ತು ಅಂತ ಹೇಳಿದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೇಕಾದ ವ್ಯವಸ್ಥೆಗಳು ನಮ್ಮಲ್ಲಿದ್ದಾವೆ ಅಂತೇಳಿ. ಅಷ್ಟೇ ಅಲ್ಲದೆ ಇದಕ್ಕೂ ಕೋವಿಡ್ಗೂ ಕಾರಣ ಸಂಬಂಧ ಇಲ್ಲ ಅನ್ನೋದನ್ನು ತಜ್ಞ ವೈದ್ಯರೇ ದೃಢಪಡಿಸಿದ್ದಾರೆ. ನಮ್ಮಲ್ಲಿ ಅನೇಕರಿಗೆ ಒಂದು ಅನುಮಾನ ಇರುತ್ತೆ, ಕೋವಿಡ್ನಲ್ಲಿ ನಾವು 2 ಡೋಸ್ ಇಂಜೆಕ್ಷನ್ ತಗೊಂಡ ಕಾರಣಕ್ಕಾಗಿಯೇ ಇದೆಲ್ಲ ಆಗ್ತಾ ಇದೆ ಅನ್ನೋಂಥ ಒಂದು ಅಪನಂಬಿಕೆ ನಮ್ಮಲ್ಲಿ ಅನೇಕರಲ್ಲಿ ಇದ್ದೇ ಇದೆ. ಆದರೆ ಆ ರೀತಿಯಿಂದ ಅಪನಂಬಿಕೆಗಳ ಅವಶ್ಯಕತೆ ಇಲ್ಲ. 250 ಯುವಕರ ಮೇಲೆ ನಡೆದಂತಹ ಅಧ್ಯಯನದಲ್ಲೂ ಕೂಡ ಸತ್ಯ ಬಯಲಾಗಿದೆ. ಆ ರೀತಿಯಾದಂತಹ ಯಾವುದೇ ಹೃದಯಾಘಾತವನ್ನು ಮಾಡಬಲ್ಲಂತಹ ಯಾವುದೇ ಅಂಶಗಳು ಕೂಡ ಇದರಲ್ಲಿ ಇಲ್ಲ ಅಂತೇಳಿ. ವಂಶವಾಹಿನಿ ಸಮಸ್ಯೆ, ಬದಲಾಗ್ತಾ ಇರುವಂಥ ಜೀವನ ಶೈಲಿ ಇಲ್ಲಿ ಬಹಳ ಮುಖ್ಯವಾದಂಥ ಕಾರಣ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಮತ್ತು ಗುಟ್ಕಾ ಸೇವನೆ, ಧೂಮಪಾನ, ಮದ್ಯಪಾನ ಇವೆಲ್ಲವೂ ಕೂಡ ಹೃದಯಾಘಾತಕ್ಕೆ ಕಾರಣಗಳಾಗ್ತಾ ಇದ್ದಾವೆ. ಜೀವನ ಶೈಲಿಯೂ ಕೂಡ ಒಂದು ಕಾರಣ ಆಗಿದೆ. ಅಧಿಕ ರಕ್ತದೊತ್ತಡ, ಮಧುಮೇಹ, ಮಾನಸಿಕ ಒತ್ತಡದಿಂದ ಕೂಡ ಈ ರೀತಿಯಂಥ ಸಾವುಗಳು ಸಂಭವಿಸಿರುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅನ್ನೋದನ್ನು ತಜ್ಞರು ಹೇಳ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿದೆ ತಜ್ಞರು ಇನ್ನೊಂದು ಮಾತನ್ನು ಹೇಳ್ತಾರೆ, ವಿನಾಕಾರಣ ಟೆನ್ಷನ್ ತಗೋಬೇಡಿ ಅನ್ನುವಂಥದ್ದನ್ನು. ಅನಾವಶ್ಯಕವಾಗಿ ಆತಂಕಕ್ಕೆ ಒಳಗಾಗುವಂಥದ್ದು ಅಥವಾ ಹೆಚ್ಚು ಯಾವುದನ್ನು ಯೋಚನೆ ಮಾಡ್ತಾ ಕೂರುವಂಥದ್ದು ಅದನ್ನು ಮಾಡಬೇಕಾದ ಅವಶ್ಯಕತೆಗಳಿಲ್ಲ. ಉತ್ತಮ ನಿದ್ದೆ ಮಾಡಿ, ಹೆಚ್ಚು ನೀರನ್ನು ಸೇವಿಸಿ. ಇದರಿಂದಾಗಿ ನಿಮ್ಮ ಹೃದಯವೂ ಜೋಪಾನ ಆಗಿರುತ್ತೆ, ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ. ಯಾರೂ ಆತಂಕ ಪಡಬೇಕಾದಂಥ ಅಗತ್ಯತೆ ಇಲ್ಲ. ಮನೆ ಊಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ, ಆದಷ್ಟು ಮನೆ ಊಟವನ್ನು ಮಾಡಿ ಅನ್ನುವಂಥದ್ದು. ಜಂಕ್ ಫುಡ್ ಮತ್ತು ಎಣ್ಣೆ ಪದಾರ್ಥಗಳ ಸೇವನೆ ಸ್ವಲ್ಪ ದೂರ ಇಡಿ, ಬೇಡ ಅದು ಸದ್ಯಕ್ಕೆ ಅಂಥೇಳಿ. ಈ ವಿಚಾರಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಅವರವರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂಥದ್ದು ಸೂಕ್ತ. ಇದು ಅತ್ಯಂತ ಅವಶ್ಯಕತೆ. ನಿಯಮಿತ ವ್ಯಾಯಾಮವನ್ನು ರೂಢಿಸಿಕೊಳ್ಳುವಂಥದ್ದು ಕೂಡ ಅತ್ಯಂತ ಅಗತ್ಯವಾಗಿರ್ತಕ್ಕಂತಹ ಕ್ರಮ. ನಿಯಮಿತವಾದಂತಹ ವ್ಯಾಯಾಮವನ್ನು ಮಾಡಿಕೊಳ್ಬೇಕಾಗಿರುವಂಥದ್ದು. ಅದರ ಮೂಲಕವಾಗಿ ನಿಮ್ಮ ಹೃದಯ ಸೇರಿದಂತೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ. ಕಾರಣ ತಿಳಿಯೋದಕ್ಕೆ ಈಗ ಸಮಿತಿಯೊಂದನ್ನು ಸರ್ಕಾರ ರಚನೆ ಮಾಡಿದೆ. ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಹರ್ಷಗುಪ್ತಾ ಅವರು. ಹಾಸನದ ಹೃದಯಾಘಾತಗಳಿಂದ ಸರ್ಕಾರವೂ ಕೂಡ ಎಚ್ಚೆತ್ತುಕೊಂಡಿದೆ. ಏನಪ್ಪ ಇದು ಅಂತೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಈಗ ಸರ್ಕಾರ ಮಾಡ್ತಾ ಇದೆ. ಹೃದಯಾಘಾತಗಳ ಕಾರಣಗಳ ಹುಡುಕಾಟಕ್ಕೆ ಸಮಿತಿಯನ್ನು ರಚನೆ ಮಾಡಿದೆ. ಏನಕ್ಕೆ ಇಷ್ಟೊಂದು ಹೃದಯಾಘಾತದ ಪ್ರಕರಣಗಳು ಅಲ್ಲಿ ದಾಖಲಾಗ್ತಾ ಇದ್ದಾವೆ ಅಂತೇಳಿ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಡಾಕ್ಟರ್ ರವೀಂದ್ರನಾಥ್ ಅವರು ಇದರ ಬಗ್ಗೆ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಮಕ್ಕಳು, ಮಹಿಳೆಯರ ಹೃದಯಾಘಾತದ ಮೇಲೂ ಕೂಡ ಅಧ್ಯಯನವನ್ನು ನಡೆಸ್ತಾರೆ. ಏನಾಗಿದೆ ಎಕ್ಸಾಕ್ಟ್ ಆಗಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಕೇಸ್ ಬೈ ಕೇಸ್ ಅವರ ಹಿಸ್ಟ್ರಿ ಏನಿದೆ, ಕೇಸ್ ಹಿಸ್ಟ್ರಿ ಏನಿದೆ, ಅವರು ಕೋಮಾರ್ಬಿಡ್ ಇದ್ರಾ, ಏನು ಕತೆ ಅನ್ನೋದರ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕಾರಣ ಹುಡುಕಿ ಪರಿಹಾರ ಕಂಡುಕೊಳ್ಳೋದಕ್ಕೆ 10 ದಿನಗಳ ಗಡುವನ್ನು ರಾಜ್ಯ ಸರ್ಕಾರ ಕೂಡ ಕೊಟ್ಟಿದೆ. ಆದಷ್ಟು ಬೇಗನೆ ಇದರ ಬಗ್ಗೆ ಒಂದು ವರದಿಯನ್ನು ಪಡ್ಕೊಂಡು ಏನಾದರೂ ತೊಂದರೆಗಳಿದ್ದಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅನ್ನುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯ ತಜ್ಞರುಗಳು ಮಾತನಾಡಿದ್ದಾರೆ, ಹೃದ್ರೋಗ ತಜ್ಞರು ಕೂಡ ಮಾತನಾಡಿದ್ದಾರೆ. ತೋರಿಸ್ತೀನಿ. ಸ್ಟೈಲ್ ಆಲ್ಟ್ರೇಷನ್ಸು, ಸಿಕ್ಕಾಪಟ್ಟೆ ಸ್ಟ್ರೆಸ್ ಪ್ರತಿಯೊಂದು ಕೆಲಸದಲ್ಲಿ, ಸ್ಪೆಷಲಿ ವಿತ್ ದ IT ಆ್ಯಂಡ್ ಯಂಗ್ಸ್ಟರ್ಸ್ ವೇರ್ ದ ಟಾರ್ಗೆಟ್ ಬೇಸ್ಡ್ ಪರ್ಫಾರ್ಮೆನ್ಸ್ ಅವ್ರು ಮಾಡಲೇಬೇಕು ಅಂದಾಗ ಸ್ಟ್ರೆಸ್ ಜಾಸ್ತಿ ಇದ್ದು ಲೈಫ್ ಸ್ಟೈಲ್ ಆಲ್ಟ್ರೇಷನಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ಗಳು ಇಟ್ಕೊಂಡಾಗ ಇದೆಲ್ಲನೂ ದೇ ವಿಲ್ ಆಲ್ ಎಫೆಕ್ಟ್ ದ ಹಾರ್ಟ್ ಮಚ್ ಮೋರ್. ಆ್ಯಂಡ್ ನಮ್ಮ ಪರಿಸರನೂ, we know that we are not in a very healthy ecosystem. Pollution itself plays a bigger role as well. ಧೂಮಪಾನ, ಅತಿಯಾದ ಮದ್ಯಪಾನ, ಸಕ್ಕರೆ ಕಾಯಿಲೆ ಅಥವಾ ಜಡತ್ವ, ವ್ಯಾಯಾಮ ಇಲ್ಲದೆ ಇರೋದು,
ಒತ್ತಡ. ಇವತ್ತು ನಾವು ತಿನ್ನುವ ಆಹಾರ ಪದಾರ್ಥ ಮತ್ತು ಆಹಾರ ಪದ್ಧತಿ ಬದಲಾವಣೆ ಆಗಿದೆ. ನಾವು ತಿನ್ನುವ ಆಹಾರದಲ್ಲೇ ಮೈಕ್ರೋ ಕ್ವಾಂಟಿಟೀಸಲ್ಲಿ ವಿಷ ಇದೆ. ಈ ಎಲ್ಲ ಫ್ಯಾಕ್ಟರ್ಸ್ ಜೆನೆಟಿಕ್ ಇದೆಯಾ ಅಥವಾ ಈ ಥರದ್ದು ಅನ್ಕಂಟ್ರೋಲ್ ಯಾವುದು ಕಾಯಿಲೆ ಇತ್ತು, ಯಾವ ಕಾರಣಕ್ಕೆ ಆಗಿದೆ, ಇದನ್ನು ಅಟ್ಲೀಸ್ಟ್ ಈ 9 ಕೇಸಸಲ್ಲಿ ರಿಪೋರ್ಟ್ ಕೊಡೋಕ್ಕೆ ಮುಂದಿನ 10 ಡೇಸಲ್ಲಿ ಅವರು ನಮಗೆ ಕೊಡ್ತಾರೆ. ಇಲ್ಲಿ ಸರ್ಕಾರ ಮುಂದಿನ 10 ದಿವಸಗಳ ಒಳಗಡೆ ವರದಿಯನ್ನು ಪಡ್ಕೊಳ್ಳುತ್ತೆ ಮತ್ತು ಕ್ರಮವನ್ನು ಕೈಗೊಳ್ಳುತ್ತೆ. ಯಾವ ರೀತಿಯಾಗಿ ಏನಕ್ಕೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಕೋಮಾರ್ಬಿಡ್ ಇದೆಯಾ ಅಂತೇಳಿ, ಅಂದರೆ ಇದರಲ್ಲಿ ಯಾರಿಗಾದರೂ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳ ಹಿನ್ನೆಲೆ ಏನಾದರೂ ಇತ್ತಾ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು ಈ ವಿಚಾರದಲ್ಲಿ ಸದ್ಯಕ್ಕೆ ಡೆತ್ಗಳ ರಿಪೋರ್ಟ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಆತಂಕ ಇದ್ದೇ ಇರುವಂಥದ್ದು ಸಹಜವಾಗಿಯೇ ಬರುತ್ತೆ. ಮನುಷ್ಯ ಅಂತ ಹೇಳಿದ ಮೇಲೆ ಇದರ ಬಗ್ಗೆ ಇದನ್ನು ನೋಡಿದಾಗ ಕೇಳಿದಾಗ ಏನಾಯ್ತಪ್ಪ ಅಂತ ಅನ್ನಿಸ್ಕೊಳ್ಳೋದು ಸಹಜ. ಆದರೆ ಆತಂಕ ಪಡಬೇಕಂತ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವುದೋ ಒಂದು ನಿಖರವಾದ ಕಾರಣ ಇರುತ್ತೆ, ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಸರ್ಕಾರವು ಕೂಡ ಮಾಡುತ್ತೆ. ಮತ್ತು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯಂಥ ಏರುಪೇರುಗಳಾದರೂ ಕೂಡ ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕಿಸೋದನ್ನು ದಯವಿಟ್ಟು ಮರಿಬೇಡಿ.